ಹಾಯ್, ವೆಲ್ಕಮ್ ಟು ಅನದರ್ ವಿಡಿಯೋ. ಈಗ ನಾವು ವಾದಿ ಅಲ್ ಶಾಬ್ ಅನ್ನೋ ಒಂದು ಕಣಿವೆ ಹತ್ರ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಬೋರ್ಡ್ ಇಲ್ಲ, ಸುಮ್ಮನೆ ಪಿಲ್ಲರ್ ಮೇಲೆ ಅಲ್ಲಿ ಬರೆದಿದ್ದಾರೆ ಅಷ್ಟೇ ಹೆಸರನ್ನು. ಸೊ ಇಲ್ಲಿಂದ ನಾವು ಚಿಕ್ಕದಾಗಿ ಒಂದು ಬೋಟ್ ರೈಡ್ ಇರುತ್ತೆ, ಯಾಕಂದರೆ ಆ ಕಡೆ ದಡಕ್ಕೆ ಹೋಗಿ ಅಲ್ಲಿಂದ ನಾವು ಕಣಿವೆ ಒಳಗಡೆ ಹೋಗ್ತೀವಿ. ಆ ಕಣಿವೆಯಲ್ಲಿ 2 ಕಿಲೋಮೀಟರ್ ನಡ್ಕೊಂಡು ಹೋದರೆ ಬೆಟ್ಟ ಗುಡ್ಡಗಳಿಂದ ಇಳಿದು ಬಂದಿರುವಂಥ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ. ಬನ್ನಿ ಬೋಟ್ ತೊಗೊಂಡು ಹೋಗೋಣ. ಬೋಟ್ ಈಗ ಚಿಕ್ಕದಾಗಿ ಬೋಟನ್ನು ಡ್ರಾಪ್ ಮಾಡಿದೆ. ಈ ರೋಡಲ್ಲಿ 2 ಕಿಲೋಮೀಟರ್ ಹೋಗ್ಬೇಕಂತೆ. ನೋಡೋಣ, ಒಂದು ಬ್ಯಾಕ್ ಬೇರೆ ಹಾಕೊಂಡಿದ್ದೀನಿ, ಕೈಟ್ ಇದೆ. ಕಡಿದಾದ ಕಣಿವೆ ಮುಂದೆ ಇದೆ. ಹೈಕಿಂಗ್ ಶುರುವಾಗಿಲ್ಲ, ಒಂದು ಫ್ಲಾಟ್ ಲ್ಯಾಂಡಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಕಲ್ಲುಗಳಿದೆ. ಇನ್ನು ಇವಾಗ ಕ್ಲೈಮ್ ಮಾಡಬೇಕಪ್ಪ. ಇಲ್ಲೆಲ್ಲ ನೀರು ಬಂದು ಹಿಂಗಾಗಿದೆ. ನೀರು ಇರುತ್ತೆ ಅನ್ಸುತ್ತೆ ಸೀಸನಲ್ಲಿ. ಇದು ಜಾಸ್ತಿ ಇದ್ದಾಗ ಇರುತ್ತೆ, ಕಡಿಮೆ ಸೀಸನ್ ಇಲ್ಲ ಈಗ. ಹಿಂಗೆಲ್ಲ ಸ್ಪ್ಲಿಟ್ ಆಗಿದೆ, ಯಾವಾಗ ಬೀಳುತ್ತೆ ಏನೋ ಗೊತ್ತಿಲ್ಲ. ನೋಡಿ, ಈ ನೀರೇ ಇದೆ ಆಶ್ರಯ. ಕೇವ್ ಥರ ಇದೆ ಇದು. ಸುಸ್ತಾಯ್ತು ಆಲ್ರೆಡಿ. ಇಲ್ಲೇ ಒಂದು ಸ್ವಿಮ್ ಆಗ್ಬಿಟ್ಟು ವಾಪಸ್ ಓಡ್ಬೋದೇನಪ್ಪ. ಈ ಥರ ಕಲ್ಲುಗಳು ಸಿಕ್ಕಾಪಟ್ಟೆ ಚಾರ್ಜ್. ವಾಟರ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ಕೆಳಗೆ ಇರುವಂಥ ಒಂದೊಂದು ಕಲ್ಲುಗಳು ಕಾಣಿಸ್ತದೆ. ಅಲ್ಲಿಂದ ಮೇಲ್ಗಡೆ ತುಂಬ ಕ್ಲಿಯರ್ ಆಗಿರುತ್ತಂತೆ. ನೋಡಿ, ಸ್ಟ್ರಾಂಗ್ ಆಗಿ ಇದೆ, ಬಟ್ ಕ್ರ್ಯಾಕ್ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಇಲ್ಲಿ ಗುಂಡಿಯಲ್ಲಿ ಸ್ವಲ್ಪ ನೀರು ಶೇಖರಣೆ ಆಗಿದೆ. ಸ್ಟ್ರಕ್ಚರ್ಗಳು ನೋಡಿದ್ರೆ ಒಂಥರ ಅನ್ಸುತ್ತೆ, ಬಿದ್ದೋಗೋ ಥರ ಫೀಲಿಂಗ್ ಆಗುತ್ತೆ. ಬಟ್ ಸ್ಟ್ರಾಂಗ್ ಇದೆ ಕಲ್ಲೆಲ್ಲ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೋಡಿ. ಇಲ್ಲಿ ದಾರಿ ಸ್ವಲ್ಪ ಕಡಿದಾದ ದಾರಿ. ಇದೆಲ್ಲ ಫುಲ್ ಸಾಫ್ಟ್ ಆಗಿದೆ ಸರ್ ಕಲ್ಲುಗಳು. ಇಲ್ಲಿ ಬಗ್ಗೆ ನಡಿಬೇಕು. ಸ್ಲಿಪ್ಪರ್ ಹಾಕೊಂಡ್ಬಿಟ್ಟಿದ್ದೀನಿ, ಭಯ. ಲೇಯರ್ ಬೈ ಲೇಯರ್ ಆಗಿ ಹೆಂಗಿದೆ ಅಂತಂದರೆ ನೋಡಿ, ಅಲ್ಲಿ ಕೇವ್ ಥರ, ಅಲ್ಲಿ ಈ ಥರ ಎಲ್ಲ ಫಾರ್ಮೇಷನ್ ಇದೆ ನೋಡಿ. ಉದ್ದಕ್ಕೂ ಇಲ್ಲಿ ನೋಡಿ ಗುಹೆ ಥರನೇ ಆಗ್ಬಿಟ್ಟಿದೆ. ಇದು ಮೇಲ್ಗಡೆ ನೋಡಿ ಒಂದು ಕೇವೇ ಇರೋ ಥರ ಫೀಲ್ ಇದೆ ಅಲ್ಲಿ. ಅಡ್ವೆಂಚರ್ ಇವಾಗ ಶುರುವಾಗಿದೆ. ಅಲ್ಲಿ ನೋಡ್ತಾ ಇರ್ಬೋದು, ಮುಂದೆ ದಾರಿ ಇಲ್ಲ. ಇಷ್ಟೊತ್ತು ಸ್ವಲ್ಪ ದಾರಿನಾದರೂ ಇತ್ತು. ಈಗ ಬಂಡೆಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಹರಿತಾ ಇದೆ. ಇಷ್ಟೊತ್ತು ವಾಟರ್ ಇರಲಿಲ್ಲ, ನಿಂತಿರೋ ವಾಟರ್ ನೋಡ್ತಾ ಇದ್ರಿ, ಇವಾಗ ಹರಿತಾ ಇದೆ ನೋಡಿ. ಜೇರಿಗಳು ಕಲ್ಲು ಬಂಡೆಗಳ ಮಧ್ಯೆ ಸಾಹಸವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಓಹೋ,
ಎಷ್ಟು ಮಜಾ ಬರ್ತಾ ಇದೆ ಇಲ್ಲಿ ಇವಾಗ. ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಚಿಕ್ಕದಾಗಿರೋ ದಾರಿ ನೋಡಿದ್ರೆ ಭಯ ಆಗೇ ಆಗುತ್ತೆ. ಸ್ವಲ್ಪ ಏನೋ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಓಕೆ ಫೈನ್. ಇನ್ನೂ ಅಲ್ಲಿ ಹೋಗ್ಬೇಕು. ಇಲ್ಲಿ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ ಇನ್ನು. ಲೆಟ್ಸ್ ಗೋ. ಬಾ ಬಾಯೆಲ್ಲ ಒಣಗ್ತಾ ಇದೆ. ಓಹ್ ಹಾಂ, ಕರೆಕ್ಟ್ ಟೈಮಿಗೆ ಇವ್ರದ್ದು ICICI ಅವ್ರದ್ದು ಮೆಸೇಜ್ ಬಂದಿದೆ. ಪಾಲಿಸಿ ಎಕ್ಸ್ಪೈರ್ ಆಗ್ತಾ ಇದೆ, ರಿನ್ಯೂವಲ್ ಮಾಡಿಸಿ ಅಂತ. ಇಲ್ಲೇ ಬರ್ಬೇಕಂದ್ರೆ ನೋಡಿದ್ದೆ. ಓಹ್ ನಮಗೆ ನಡ್ಕೊಂಡು ಹೋಯ್ತವ್ರಪ್ಪ. ಅಭ್ಯಾಸ, ನಮ್ಮ ಕಾನ್ಫಿಡೆನ್ಸ್ ಕಡಿಮೆ. ಫ್ರೆಂಡ್ಸ್ ಹಂಗಿದೆ ಇಲ್ಲಿ. ದೇವ್ರೆ, ಇನ್ನು ಮೇಲೆ ಹೋಗ್ಬೇಕಾ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಒಂದು 40 ಮಿನಿಟ್ಸ್ ಆಗಿದೆ ಶುರು ಮಾಡಿ. ಇನ್ನು ಹೋಗ್ತಾನೆ ಇದ್ದೀವಿ. ಭಾಳ ಕಷ್ಟದ ಹಾದಿ. ಈ ಸೀಸನಲ್ಲಿ ಇಲ್ಲೆಲ್ಲ ನೀರು ಬಂದಿದೆ. ಓಹೋ, ಬಟ್ ಇವಾಗ ಸೀಸನ್ ಅಲ್ಲ ಅನ್ಸುತ್ತೆ. ಬಿಡ್ತಾ ಇದ್ದೆ ಅಂತ ಗಿಡ ಹಿಡ್ಕೊಳಕ್ ಹೋದೆ. ಬ್ಲಡ್ ಬಂತು. ಮುಳ್ಳೂನ್ ಗಿಡ ಕಷ್ಟ ಇದೆ. ಮೈಂಡ್ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬರ್ಬೇಕು. ಇನ್ನು ಎಷ್ಟು ದೂರ ಹೋಗ್ಬೇಕಪ್ಪ. ನೋಡಿ ಹೆಂಗಾಗಿದೆ ಅಂದರೆ ಯಾವುದು ಕೇಬಲ್ ಇದ್ದಂಗಿದೆ. ಎಕೋ ಬರುತ್ತೆ ಇಲ್ಲಿಂದ. ಸೌಂಡ್ ಮಾಡ್ತೀನಿ ರೀ. ಓಕೆ, ರೆಡಿ? ಕೇಳಿಸ್ತಾ ಇದೆಯಾ? ಜೀವನದಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ್ಯಕ್ಚುಲಿ ನನಗೆ ಅಷ್ಟು ಅಡ್ವೆಂಚರಸ್ ಮಾಡಿಲ್ಲ. ಮಾಡಿದ್ರೆ ಇದು ತುಂಬ ಟಫ್ ಅಂತ ಇದೆ. ಜಾಗ ಹಂಗಿದೆ. ಶೂ ಹಾಕ್ಬರ್ಬೇಕಾಗಿತ್ತು ಪ್ರಾಪರ್. ಆಗಿಲ್ಲ. ಕಳೆದೋಗ್ಬಿಟ್ಟಿದ್ದೀನಿ. ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಬಂಡೆ ಕ್ರಾಸ್ ಮಾಡಬೇಕು ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ತುಂಬ ಕಷ್ಟ ಇದೆಪ್ಪ. ದೇವ್ರೆ, ಓಹೋ, ಅಬ್ಬಾ, ಇವಾಗ ಒಂದು ದಾರಿ ಸಿಕ್ತು. ಮಿಸ್ ಆಗಿದ್ದೆ ಅನಿಸುತ್ತೆ. ನೋಡೋಣ ನೋಡಿ. ಈಗ ಕಲ್ಲು ಬಂಡೆಗಳ ಮಧ್ಯಾಹ್ನ ಈ ಥರ ವರ್ಕ್ ಮಾಡಿ ಏನು ಆ ಜರಿಗಳೇನು ಬೀಳ್ತಾ ಇದ್ದಾನೆಲ್ಲ ಕಲೆಕ್ಟಿವ್ ಮಾಡಿ ಒಂದು ಕಡೆ ಸ್ಟೋರ್ ಆಗುವಂಥ ಕೆಲಸ ಮಾಡಿದ್ದಾರೆ ನೋಡಿ. ಈ ಘನ ಸಾಮ್ರಾಜ್ಯದ ಮಧ್ಯ ಕಾಲುವೆನೂ ಕಟ್ಟಿದ್ದಾರೆ. ಸೊ ವಾಟರ್ ಇಸ್ ಪ್ರೀಷಿಯಸ್ ಅಂತ, ಆದಷ್ಟು ಸ್ಟೋರ್ ಮಾಡ್ಕೊಳ್ಳೋಣ ಅಂತ. ಹೆಂಗೆ ಹೋಗೋದು ಊರೀಗ? Finally the place is here. We arrived.
ಆಳ ಕಡಿಮೆ ಇದೆ, ಆ ಕಡೆ ಜಾಸ್ತಿ ಇದೆ ಆಳ. ನಾವು ಅಲ್ಲಿಂದ ಜಂಪ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ. ಹೋಗ್ತಾ ಇದ್ದೀವಿ ಅಲ್ಲಿಗೆ. ಹೌದಾ ಅಲ್ಲಿಂದ ಜಂಪ್ ಮಾಡೋಣ ಅನ್ಕೊಂಡೆ, ಸಾಕಾಗಲಿಲ್ಲ. ಇಲ್ಲೇ ನಿಗ್ಸಾಕಾಯ್ತಾರೆ. ಇಲ್ಲ ಒಂದು ಕೈ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮುಳುಗೋಗ್ತಾ ಇದ್ದೆ ಈಗ. ನಮ್ಮ ಸಹಪಾಠಿಗಳನ್ನ ಕಾಪಾಡಿದ್ದಾರೆ. ನೀರು ಕೊಡ್ರಿ ಬಿಡಿ. ಇಲ್ಲಿ ಗ್ರಿಪ್ಪಿತ್ತು, ಸಿಕ್ಕಾಪಟ್ಟೆ ಪಾಚಿದೆ. ದಿನ ಎಷ್ಟು ಜನ ಬಂದು ಹೋಗ್ಬೋದು, ಆದರೆ ಪಾಚಿ ಅಂತೂ ಕಡಿಮೆ ಆಗಿಲ್ಲ. ನಿಂತ್ಕೊಳ್ಳೋಕ್ಕಾಗಲ್ಲ. ಜಿಂಪ್ 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 ಜಿಂಪ್. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಓಡಬೇಕು. ಮತ್ತೆ 1 ಗಂಟೆ ನಡ್ಕೊಂಡು ಹೋಗಬೇಕು. ನೀರಲ್ಲಿ ಕಾಲುಗಳೆಲ್ಲ ನೆಲೆಸ್ಬಿಟ್ಟಿದ್ನಲ್ಲ, ಫುಲ್ ನೆಂದೋಗಿದೆ. ಈಗ ಸಣ್ಣ ಸಣ್ಣ ಕಲ್ಲು ಮೇಲೆ ಕಾಲಿಟ್ರೂ ಚುಚ್ಚೋಕ್ಕೆ ಶುರುವಾಗಿದೆ. ಓಕೆ ಗೈಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.